ಹಲೋ, ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀರಾಮ್. ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ರೆಸಿಪಿ ಜೊತೆ ನಾನಿರ್ತೀನಿ ನಿಮ್ಮ ಲಕ್ಷ್ಮೀರಾಮ್. ಇವತ್ತು ಒಂದೊಳ್ಳೆ ನ್ಯೂ ರೆಸಿಪಿ ತೊಗೊಬಂದಿದ್ದೀನಿ. ಅದು ಏನು ಅಂತ ಕೇಳಿದ್ರೆ ನೀವು ಸಖತ್ ಖುಷಿ ಆಗ್ತೀರಾ, ಥ್ರಿಲ್ ಆಗ್ತೀರಾ. ಯಾವತ್ತೂ ಇದು ಯಾರೂ ಜಾಸ್ತಿ ಮಾಡಿರಲ್ಲ ಅಂಥ ರೆಸಿಪಿ. ಇದು ಏನಪ್ಪ ರೆಸಿಪಿ ಅಂತ ಹೇಳ್ತಾ ಬರ್ತೀನಿ ನೋಡಿ. ಇದು ಮೇಕೆ ಬ್ಲೇಡ್ ಕೈಮಾ ಮಸಾಲ. ಮೇಕೆ ಬ್ಲೇಡ್ ಕೈಮಾ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಬ್ಲೇಡ್‌ನ ತೊಗೊಂಡಿದ್ದೀನಿ. ಇದನ್ನು ನಾನು 3-4 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿ ತೊಗೊಳ್ಳಿ ಬ್ಲೇಡ್‌ನ. ಯಾಕೆ ಅಂದರೆ ಅದರಲ್ಲಿ ಮೇಕೆದು ಕೂದಲುಗಳಿರ್ತವೆ. ಆದಷ್ಟು ನೋಡಿ ಚೆಕ್ ಮಾಡಿ ಅಂಗಡಿಯಿಂದ ತೊಗೊಬನ್ನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಬ್ಲೇಡ್ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇದು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಆವಾಗ ಇದನ್ನು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ತುಂಬ ಅದ್ಭುತವಾಗಿ ಬ್ಲೆಡ್ಡು ಚೆನ್ನಾಗಿ ಎಲ್ಲ ಬೆಂದಿದೆ. ಸ್ವಲ್ಪ ನೀವು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಬೇಯಬೇಕಾದ್ರೆ ಹಿಂದೆ ಮುಂದೆ ತಿರುಗಿಸಿ ಬೇಯಿಸ್ಕೊಳ್ಳಿ, ಇಲ್ಲ ಅರ್ಧ ಬೆಂದಿರುತ್ತೆ ಬ್ಲೆಡ್ಡು. ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಬೇಯಿಸ್ಕೊಂಡು ತೊಳ್ಕೊಂಡಿರುವಂಥ ಬ್ಲೆಡ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಬ್ಲೇಡ್‌ನ. ಇದನ್ನು ನೀಟಾಗಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ನೀವು ಡ್ರೈ ಆಗಿರೋದನ್ನಂತ ಮಾತ್ರ ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ 1 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಾರ್ನ್‌ಫ್ಲವರ್ 1 ಸ್ಪೂನು, ಕಡಲೆ ಹಿಟ್ಟು 4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಇದಕ್ಕೆ ಒಂದು ಎಗ್‌ನ ಒಡೆದು ಹಾಕ್ಕೋಬೇಕು. ಇವಾಗ ನಾನು ಎಗ್‌ನ ಒಡೆದು ಹಾಕ್ಕೊತೀನಿ. ಇಲ್ಲಿ ನಾನು ಮಸಾಲೆಗೆ ಏನೇನು ಬೇಕಂತ ಐಟಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ತೆಂಗಿನಕಾಯಿನ 2 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿನ ನಾನು 4 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾಟಿ ಈರುಳ್ಳಿನ, ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ ಅದು ತುಂಬಾ ಟೇಸ್ಟು. ಅದನ್ನು ಒಂದು 15 ತೊಗೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಅಚ್ಕಾರದ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಚಿಕನ್ ಪೌಡ್ರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್. ಒಗ್ಗರಣೆಗೆ ಸ್ವಲ್ಪ ನಾನಿಲ್ಲಿ ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿ ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗಲಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆನ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಟೊಮೊಟೊ, ಕೊತ್ತಂಬರಿ, ಕಡಲೆ, ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಸಾಫ್ಟಿಗೆ. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಬಿಸಿ ಆಗಿದೆ. ಇದಕ್ಕೆ ನಾನು 5-6 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಇವಾಗ ಬಿಸಿ ಆಗ್ತಿದೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಲೈಟಾಗಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಬರ್ತೀನಿ. ಈರುಳ್ಳಿ, ಸಾಸಿವೆ ಎರಡು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ನೀಟಾಗಿ ಈರುಳ್ಳಿ ಫ್ರೈ ಆಗಬೇಕು. ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ತಾ ಬರ್ತಾ ಇದ್ದೀನಿ. ನಿಧಾನಕ್ಕೆ ಫ್ರೈ ಮಾಡಿ. ಈರುಳ್ಳಿ ನಿಮಗೆ ಗೊತ್ತು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ. ನಾನಿಲ್ಲಿ 2 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಅರಿಶಿಣದ ಪುಡಿ, ಈರುಳ್ಳಿ ಮತ್ತು ಕರಿಬೇವು 3ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಧಾನವಾಗಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಾ ಬನ್ನಿ. ಕಲರ್ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಇದಕ್ಕೆ ಆವಾಗಲೇ ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಮಸಾಲೆ, ನೀವು ಹಸಿ ಮಸಾಲೆ ಆಗಿರೋದ್ರಿಂದ ನೀವು ಇದನ್ನು ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದಕ್ಕೆ ನೀವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರಬೇಕು ಮಸಾಲ. ಆಗ ಈ ಥರ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ಇವಾಗ ನಾನಿಲ್ಲಿ ಮಸಾಲೆಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇದು ಗ್ರೇವಿ ಆಗೋದ್ರಿಂದ ಸ್ವಲ್ಪ ಗಟ್ಟಿಗಿರಬೇಕು ಮಸಾಲ. ಇದನ್ನು ಚೆನ್ನಾಗಿ ತಿರುಗ್ತಾ ಬನ್ನಿ ಮಸಾಲಾನ. ಇದಕ್ಕೆ ನಾನು ಇಲ್ಲಿ ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ.
1 ಸ್ಪೂನ್ ಚಿಕನ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನೆಕ್ಸ್ಟು ಅಚ್ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನ್. ನಿಮ್ಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವೆಲ್ಲವನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು 1 ನಿಮಿಷ 2 ನಿಮಿಷ ಕುದಿಯೋಕ್ಕೆ ಬಿಡಿ. ನಾವಿಲ್ಲಿ ಬ್ಲೆಡ್ ಕೈಮಾ ಉಂಡೆಗಳನ್ನ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾದ್ರೆ 1 ಮೊಟ್ಟೆ ಹಾಕ್ಕೊಂಡಿದ್ದೆ, ಮತ್ತು ಮಿಕ್ಸಿ ಜಾರಿಂದ ತೊಗೋಬೇಕಾದ್ರೆ ಹಿಟ್ಟನ್ನು, ಕೈಮಾ ಹಿಟ್ಟನ್ನು ಮತ್ತೆ 1 ಎಗ್ ಹಾಕಿದ್ದೆ. ಇಲ್ಲಿ 2 ಎಗ್ ಹಾಕಿದ್ದೀನಿ. 2 ಎಗ್ ಹಾಕಿದ್ದೀನಿ. ನೀವು ಕೂಡ ಎಗ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕು. ಕಲಿಸ್ಬೇಕಾದ್ರೆ ತುಂಬ ರಫ್ ಆ್ಯಂಡ್ ಟಫಾಗಿ ಕಲಿಸ್ಬಿಡಿ, ಸಾಫ್ಟಾಗಿ ಕಲಿಸ್ಬೇಕು. ಮತ್ತು ಇನ್ನೊಂದು ವಿಷಯ, ಇದನ್ನು ನೀವು ಮಸಾಲೆಯಲ್ಲಿ ಹಾಕಬೇಕಾದ್ರೆ ಚೆನ್ನಾಗಿ ಬೇಯಿಸಿ ಕ್ಲೋಸ್ ಮಾಡಬೇಕು. ಇಲ್ಲಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಒಂದೊಂದೇ ಉಂಡೆಗಳನ್ನ ನಿಧಾನವಾಗಿ ಬಿಡೋಣ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೆಡ್ ಕೈಮಾ ಉಂಡೆಗಳು ಅಂತ. ಆದಷ್ಟು ನೀವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಇಲ್ಲಾಂದರೆ ಬರ್ತಾ ಬೆಂದೋಗ್ಬಿಡುತ್ತೆ. ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ, ಅವಾಗೆ ಟೇಸ್ಟು ಚೆನ್ನಾಗಿ ಬೇಯಬೇಕದು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾವಿಲ್ಲಿ ಮುಚ್ಚಿಟ್ಟಿದ್ದಂಥ ಮಸಾಲೆನ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತಿದೆ ಅಂತ. ಇದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೇ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಅರ್ಧ ಬೇಯುತ್ತೆ. ಮೇಕೆ ಬ್ಲೆಡ್ ಕೈಮಾ ಮಸಾಲ ಇವಾಗ ರೆಡಿಯಾಗಿದೆ. ನಿಮ್ಮ ಮುಂದೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ. ಆ ಬಿಸಿ ನೋಡಿ ಹಾಗೆ ಹೇಗೆ ಬರ್ತಾ ಇದೆ ಅಂತ. ಇದನ್ನು ನೀವು ತಿನ್ನಬೇಕು ಅಂದರೆ ಸ್ವಲ್ಪ ಅರ್ಧ ಅವರ್ ಬಿಟ್ಟು ತಿನ್ನಿ ಅಂತ ಹೇಳ್ತೀನಿ. ಯಾಕಂದರೆ ತಣ್ಣಗಾದ್ಮೇಲೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬಿಸಿಲು ತಿನ್ನೋಕೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಇದನ್ನು ನೀವು ಚಪಾತಿ, ರೊಟ್ಟಿ, ರೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.